ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮನ್ನೆಲ್ಲ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕರ್ಕೊಂಬಂದಿದ್ದೀನಿ. ನಾನು ಈ ರೋಡಿನ ಮುಖಾಂತರ ಕೇರಳದ ಕೊಚ್ಚಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾಗರಹೊಳೆ ಸಫಾರಿ ಸ್ಟಾರ್ಟ್ ಆಗುತ್ತೆ. ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ನಾಗರಹೊಳೆ ಸಫಾರಿ ಕೇಂದ್ರ ವೀರನ ಹೊಸಳ್ಳಿ ಗೇಟ್ ಹತ್ರ ಇದ್ದೀನಿ. ಇಲ್ಲಿನ ಸಫಾರಿ ಬೆಳಗ್ಗೆ 6:15 ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಸಫಾರಿ ಡ್ಯೂರೇಷನ್ ಬಂದು 3 ಅವರ್ಸ್ ಇರುತ್ತೆ. ನೋಡೋಣ, ನಾನು ಹೋಗೋ ದಾರಿಲಿ ಹುಲಿ, ಆನೆ, ಜಿಂಕೆ ಏನಾದ್ರು ಸಿಕ್ಕಿದ್ರೆ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲವನ್ನೊಂದು ಸಬ್ಸ್ಕ್ರೈಬ್ ಮಾಡಿ. ನಮಗೆಲ್ಲ ಗೊತ್ತಾಗೋಯ್ತು. ನೇಚರ್ ಲವರ್ಸ್ಗಂತೂ ಭಾಳನೇ ಇಷ್ಟ ಆಗೋಂಥ ರಸ್ತೆ ಇದು. ಸುತ್ತ ಕಾಡು, ಮಧ್ಯದಲ್ಲಿ ರೋಡು, ಆನೆ ಬಂತ ನೋಡು ಹಿಂಗ್ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಈ ನಾಗರಹೊಳೆ ರೋಡಲ್ಲಂತೂ ಬೇಜಾನ್ ಹಂಸಿದಾವೆ, ಹೆಜ್ಜೆಜ್ಜೆಗೂ ಹಂಸ್ಗಳು ಸಿಗ್ತಾ ಇದ್ದಾವೆ. ಫಾಸ್ಟ್ ಫಾರ್ವರ್ಡ್ ಆಗಿ ಮುಂದೆ ಹೋಗೋಣ ಬನ್ನಿ. ಈ ಕಾಡು ಏನ್ ಸಖತ್ತಾಗಿದೆ ಅಂತೀರಾ? ಸುತ್ತ ಮರ ಗಿಡಗಳು, ಬೆಳಿಗ್ಗೆ ಹೋಗಿರೋದ್ರಿಂದ ಮರದ ಮೇಲೆ ಇಬ್ಬನಿ, ಆ ಫ್ರೆಶ್ ಆಗಿರೋಂಥ ಗಾಳಿ, ಸೂರ್ಯನ ಕಿರಣ ಮರಗಳನ್ನ ಸೀಳ್ಕೊಂಡು ಭೂಮಿ ಮೇಲೆ ಬೀಳ್ತಾ ಇತ್ತು. ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೋಗಿರೋಂಥ ಸಫಾರಿ ಜೀಪ್ಗಳೆಲ್ಲ ರಿಟರ್ನ್ ಆಗ್ತಾ ಇದ್ದು. ಇಷ್ಟು ದೂರ ಬಂದಂತ ನನಗೆ ನರಿನೂ ಕಾಣಿಸ್ಲಿಲ್ಲ, ನಾಯಿನೂ ಕಾಣಿಸ್ಲಿಲ್ಲ, ಹುಲಿನೂ ಕಾಣಿಸ್ಲಿಲ್ಲ. ಇವತ್ತು ಯಾಕೋ ಅದೃಷ್ಟನೇ ಚೆನ್ನಾಗಿಲ್ಲ ಅಂತ ಹ್ಯಾಪ್ ಮೊರೆ ಹಾಕೊಂಡು ಬರ್ತಾ ಇದ್ದಿದ್ದು ನನಗೆ ಸಡನ್ ಆಗಿ ಜಿಂಕೆ ಕಾಣಿಸ್ತು. ಹೌದು, ಜಿಂಕೆನೆ, ಚುಕ್ಕಿ ಚುಕ್ಕಿ ಇರುವಂತ ಜಿಂಕೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ರೋಡ್ ಸೈಡಿಗೆ ನಿಂತಿದ್ದು. ಈ ರೋಡಲ್ಲಿ ಯಾವುದೇ ಪ್ರಾಣಿ ಕಾಣಿಸಿದ್ರು ವೆಹಿಕಲ್ನ ನಿಲ್ಲಿಸಿ ಕೆಳಗಡೆ ಇಳಿಯೋಂಗಿಲ್ಲ. ಆನೆ, ಹುಲಿ ಹುಡುಕ್ತಾ ಬಂದಿದ್ದು ನನಗೆ ಅಟ್ಲೀಸ್ಟ್ ಜಿಂಕೆನಾದ್ರೂ ಕಾಣಿಸ್ತಲ್ಲ ಅಂತ ಖುಷಿ ಆಯ್ತು. ಮುಂದೆ ಇನ್ಯಾವ್ಯಾವ ಪ್ರಾಣಿ ಸಿಗುತ್ತೋ ನೋಡೋಣ ಬನ್ನಿ. ಅಲ್ಲಿ ಎರಡೇ ಜಿಂಕೆ ಕಾಣಿಸ್ದೋ, ಇಲ್ಲಿ ನೋಡಿ ಇಂಡಿಂಡ್ ಗಟ್ಲೆ ಜಿಂಕೆ ಇದಾವೆ. ಈ ಜಿಂಕೆಗಳು ಒಂಥರ ರೋಡಲ್ಲಿ ನಮ್ಮೂರ್ ಕಡೆ ನಾಯಿಗಳು ಸಿಗ್ತಾವಲ್ಲ ಹಂಗ್ ಸಿಗ್ತಾ ಇದ್ದೋ. ಪದೇ ಸಿಗೋ ಅಂತ ಪ್ರಾಣಿಗಳಾಗ್ಲಿ ನೆಂಟ್ರಾಗ್ಲಿ ಅವ್ರನ್ನ ನೋಡಿದ್ರೆ ಎಕ್ಸೈಟ್ಮೆಂಟ್ ಅಂತೂ ಆಗಲ್ಲ ಬಿಡಿ. ಹಾಗೆ ಸುತ್ತ ಕಾಡನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದಿದ್ ನನಗೆ ನೆಕ್ಸ್ಟ್ ಕಾಣಿಸಿದ್ದೆ ಈ ನವಿಲು. ಈ ನವಿಲ್ಗೇನ್ ಕೊಬ್ಬಂತೀರಾ? ನಮ್ಮನ್ನ ನೋಡ್ತಿದ್ದಂಗೆ ತಿರ್ಗಿಸ್ಕೊಂಡು ಹೊರಟೋಯ್ತು. ರೆಕ್ಕೆ ಬಿಚ್ಚಿದ್ರೆ ಏನ್ ಅವ್ರ ಅಪ್ಪನ ಮನೆ ಗಂಟೋಗಿರದ? ಈ ಕಡೆ ಸಿಕ್ಕಿದ ನವಿಲು ರೆಕ್ಕೆ ಬಿಚ್ಚಲಿಲ್ಲ, ಆ ಕಡೆ ಹುಲಿನೂ ಇಲ್ಲ, ಆನೆನೂ ಇಲ್ಲ. ಈ ರಸ್ತೆಯಲ್ಲಿ ನನಗೆ ಕಾಣಿಸಿದ ಬರೀ ಜಿಂಕೆ ಮತ್ತೆ ನವಿಲಷ್ಟೇ. ಯಾಕೋ ಅದೃಷ್ಟನೇ ಸರಿ ಇಲ್ಲ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.